ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ, ನೀವೇನಾದರೂ ಆದರ್ಶ ವಿದ್ಯಾಲಯದ ಅಡ್ಮಿಷನ್ಗೆ ಅಪ್ಲಿಕೇಶನ್ ಹಾಕಿದರೆ ಸೊ ಅಂಥ ಅಭ್ಯರ್ಥಿಗಳಿಗೆ ಏನಂತಂದರೆ ಎಕ್ಸಾಮ್ ಯಾವಾಗಿರುತ್ತೆ ಅಂತ ಒಂದು ಕ್ವಶನ್ಸನ್ನು ನೀವು ಕೇಳಿದ್ರಿ. ಸೊ ಇಲ್ಲಿ ನೋಡ್ಬೋದು, ಒಂದು ಅಭ್ಯರ್ಥಿ ನನಗೆ ಕ್ವಶನನ್ನು ಕೇಳಿದರು. ಇಲ್ಲಿ ನೋಡ್ತಾ ಇದ್ದೀರಿ ಸರ್, ಆದರ್ಶ ವಿದ್ಯಾಲಯದ ಹಾಲ್ ಟಿಕೆಟ್ ಆನ್ಲೈನ್ ಯಾವಾಗ ಬರ್ತಾವೆ ಅಂತ ನೀವು ಕೇಳ್ತಾ ಇದ್ದೀರಿ. ಸೊ ಇದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಭಾಗಶಃ, ಯಾಕಂದರೆ ಆಫೀಷಿಯಲ್ ಇನ್ನೂ ಅನೌನ್ಸ್ಮೆಂಟ್ ಆಗಿಲ್ಲ. ಆದರೂ ನಿಮಗೆ ಒಂದು ಮಾಹಿತಿಯನ್ನು ತಲುಪಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ವಿಡಿಯೋ ಪೂರ್ತಿಯಾಗಿ ಕೇಳಿ. ಜೊತೆಗೆ ಚಾನಲ್ಗೆ ಹೊಸಬರಾಗಿದ್ದರೆ ಮೊರಾರ್ಜಿ ದೇಸಾಯಿ ಮತ್ತು ಮುಂದೆ ಬರುವಂತಹ ಎಲ್ಲ ವಸತಿ ಶಾಲೆಗಳ ಅಡ್ಮಿಷನ್ ಪ್ರಕ್ರಿಯೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ನಿಮ್ಗೆ ತೋರಿಸ್ತಾ ಇದ್ದೀನಿ, ಒಂದು ಪ್ರೈವೇಟ್ ವೆಬ್ಸೈಟಲ್ಲಿ ಬಂದಿರುವಂಥದ್ದು ದಿನಾಂಕಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಇವರ ಒಂದು ಮಾಹಿತಿ ಪ್ರಕಾರ ಏನಂತಂದರೆ, ಇಲ್ಲಿ ಈಗಾಗಲೇ ನೀವು ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಿದಿರಿ. ಸೊ ಅದು ನಿಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಇದೇ ತಿಂಗಳು ಮಾರ್ಚ್ 5ನೇ ತಾರೀಕಿಗೆ ಕ್ಲೋಸ್ ಆಗಿದೆ. ಜಸ್ಟ್ ಇವಾಗ 5ನೇ ತಾರೀಕಿಗೆ ಕ್ಲೋಸ್ ಆಗಿದೆ. ಇವತ್ತು ತಾರೀಕು 11, ಅಂದರೆ ಇವಾಗ ಎಷ್ಟು ದಿನ ಹಿಂದ್ಗಡೆ ಇದೆ, ಒಂದು 6 ಡೇಸ್ ಹಿಂದ್ಗಡೆ ಏನಾಗಿದೆ ಅಂದರೆ ಅರ್ಜಿ ಸಲ್ಲಿಕೆ ಕೊನೆ ದಿನಾಂಕ ಆಯಿತು. ಓಕೆ, ಇವಾಗ ನಿಮ್ಗಳಿಗೆ ಎಕ್ಸಾಮ್ ಯಾವಾಗ ಮಾಡಬೇಕು, ಎಕ್ಸಾಮ್ ದಿನಾಂಕ ಬೇಕಲ್ಲ. ಸೊ ಅದಕ್ಕೆ ಪ್ರವೇಶ ಪರೀಕ್ಷೆ ದಿನಾಂಕ ಡೇಟ್ ಕೂಡ ಕೊಟ್ಟಿದ್ದಾರೆ, ಮಾರ್ಚ್ 23 ಅಂತ ಕೊಟ್ಟಿದ್ದಾರೆ ಇವರು. ಸೊ ಮಾರ್ಚ್ 23 ಅಂತಂದರೆ ಇದೇ ತಿಂಗಳ ಕೊನೆಯ ವಾರದಲ್ಲಿ ಬರುತ್ತೆ. ಅದಕ್ಕಿಂತ ಮೊದಲು ನಿಮಗೆ ಹಾಲ್ ಟಿಕೆಟ್ ಇಶ್ಯೂ ಆಗುತ್ತೆ. ಹಾಲ್ ಟಿಕೆಟು ನಿಮಗೆ 5 ಡೇಸ್, ಅದು 1 ವೀಕ್ ಮೊದಲೇ, ಒಂದು ವಾರ ಮೊದಲೇ ನಿಮಗೆ ಹಾಲ್ ಟಿಕೆಟ್, ಅಂದರೆ ಮಾರ್ಚ್ 23ಕ್ಕಿಂತ ಒಂದು ವಾರ ಮೊದಲು ಅಥವಾ 5 ದಿವಸ ಮೊದಲು ನಿಮಗೆ ಹಾಲ್ ಟಿಕೆಟ್ ಇಶ್ಯೂ ಆಗುತ್ತೆ. ಅಲ್ಲಿ ತನಕ ನಿಮ್ಗೆ ಹಾಲ್ ಟಿಕೆಟ್ ಅಂದರೆ 1 ತಿಂಗಳು ಮೊದಲೇ ನಿಮ್ಗೆ ಹಾಲ್ ಟಿಕೆಟ್ ಬರೋದಿಲ್ಲ. ಒಂದು ವಾರದ ಮೊದಲು ಅಥವಾ ಒಂದು 5 ಡೇಸ್ ಮೊದಲು ನಿಮಗೆ ಹಾಲ್ ಟಿಕೆಟನ್ನು ಇಶ್ಯೂ ಮಾಡ್ತಾರೆ. ನೀವು ಇದೇ ತಿಂಗಳ ಕೊನೆಯ ವಾರ ತನಕ ನೀವು ಏನು ಮಾಡಬೇಕಂದ್ರೆ ಕಾಯಬೇಕಾಗತ್ತೆ. ಅದ್ರ ಜೊತೆಗೆ ಸಿಲೆಬಸ್ ನೀವು ಓದ್ಕೊಳ್ಳಿಕ್ಕೆ ಸಿಲೆಬಸ್ ಯಾವ ರೀತಿಯಾಗಿರುತ್ತೆ ಅಂದರೆ, ನೀವು 5ನೇ ತರಗತಿಯಲ್ಲಿ ಏನು ಓದಿದ್ದೀರಲ್ಲ, ಈ 5ನೇ ತರಗತಿಯಲ್ಲಿ ಕನ್ನಡ ಇರ್ಬೋದು, 16% ಕನ್ನಡ ಬರುತ್ತೆ. ಇಂಗ್ಲೀಷು, ಗಣಿತ, ಪರಿಸರ ಅಧ್ಯಯನ, ಸಮಾಜ ವಿಜ್ಞಾನ ಮತ್ತು ಸಾಮಾನ್ಯ ಜ್ಞಾನ ಇದನ್ನು ನೀವು ಓದಿಲ್ಲ, ಆದರೂ ಇದನ್ನು 10% ಬರುತ್ತೆ ನಿಮಗೆ. ಇದನ್ನು ಓದ್ಕೋಬೇಕಾಗತ್ತೆ ನೀವು. ಆಮೇಲೆ ಸಾಮಾನ್ಯ ಭೌತಿಕ ಸಾಮರ್ಥ್ಯ, ಇವುಗಳನ್ನು ಇಲ್ಲಿ ನಿಮಗೆ ಕೇಳ್ತಾರೆ. ಇವುಗಳಲ್ಲಿ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಗಳು ಇರ್ತವೆ. ಇದು ಇಂಗ್ಲೀಷ್ ಮೀಡಿಯಮ್ ಮತ್ತು ಕನ್ನಡ ಮೀಡಿಯಮ್ ಎರಡರಲ್ಲಿ ಇರುತ್ತೆ. ಓಕೆ, ಒಂದೊಂದು ಕ್ವಶನ್ಗೂ ಒಂದೊಂದು ಮಾರ್ಕ್ಸ್ ಇರುತ್ತೆ. ಟೋಟಲ್ ನಿಮಗೆ 100 ಕ್ವಶನ್ಗಳನ್ನು ಕೊಡ್ತಾರೆ. 100 ಕ್ವಶನ್ಗೆ 100 ಮಾರ್ಕ್ಸ್ ಇರುತ್ತೆ. ಓಕೆ, ಸೊ ಅದಕ್ಕೆ ನೀವು ಆಬ್ಜೆಕ್ಟಿವ್ ಟೈಪಲ್ಲಿ ನೀವು ಎಕ್ಸಾಮನ್ನು ಬರೀಬೇಕಾಗತ್ತೆ. ತಯಾರಿಗಳನ್ನು ಮಾಡಿಕೊಳ್ಳ್ರಿ. ಅತಿ ಬೇಗನೆ ಹಾಲ್ ಟಿಕೆಟ್ ಬಂದ ತಕ್ಷಣ ಕೂಡ ವಿಡಿಯೋ ಮುಖಾಂತರ ನಿಮಗೆ ಮಾಹಿತಿನ ಕೊಡ್ತೇನೆ.